ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೆನರಾ ಬ್ಯಾಂಕ್ ಮತ್ತು ವಿವಿಧ ಬ್ಯಾಂಕ್ಗಳ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವಜ್ಯೋತಿ ಯೋಜನೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಕುರಿತು ಹಮ್ಮಿಕೊಂಡಿದ್ದ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಇಂಡ್ಲವಾಡಿ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಾದ ರತ್ನಮ್ಮರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪಿಡಿಒ ಬಸವರಾಜು, ಮುಖ್ಯ ಪ್ರಬಂಧಕರಾದ ಮಹೇಶ್, ಎಂವೈ ಕೆನರಾ ಬ್ಯಾಂಕ್ ಡಿಎಂ ಅನಾವರ್ ಸಾದಿಕ್, ಡಿಎಂ ವಿನಾಶ್ ಕುಮಾರ್, ಆನೇಕಲ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸತ್ಯಾನಂದ, ಬ್ಯಾಂಕ್ ಆಫ್ ಬರೋಡಾ ರೋಹಿಣಿ, ಎನ್ಆರ್ಸಿಎಂ ಮ್ಯಾನೇಜರ್ ಹರೀಶ್, ಎಸ್ಡಿಎ ನಾಗರಾಜ್, ಸಾಕ್ಷರತಾ ಸಂಸ್ಥೆಯ ವಿದ್ಯಾರಾಣಿ ಮತ್ತು ವಿವಿಧ ಬ್ಯಾಂಕ್ನ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಭಾರತ ಸರ್ಕಾರ ಒಟ್ಟಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಒಂದು ವಿಮೆ ಸೌಲಭ್ಯ ಒದಗಿಸುವ ಸದುದ್ದೇಶದಿಂದ ಕೇವಲ 20 ರೂಪಾಯಿ ನಿಮ್ಮ ಕುಟುಂಬಕ್ಕೆ ಏನಾದ್ರೆ ಒಂದು ಬ್ಯಾಂಕ್ ಖಾತೆಯಲ್ಲಿ ಪ್ರತಿ ವರ್ಷ ಒಂದು 20 ರೂಪಾಯಿ ನೀವು ಪ್ರೀಮಿಯಂ ಪೇ ಮಾಡ್ತಾ ಹೋದ್ರೆ ಏನಾದ್ರು ಟೈಮ್ ಎಲ್ಲ ಸಮಯದಲ್ಲಿ ಒಂದೇ ತರ ಇರಲ್ಲ. ಏನಾದ್ರು ಕುಟುಂಬ ಅವೈಲೇಬಲ್ ಇರುತ್ತೆ ಮತ್ತು ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ವಿಮೆ ಸೌಲಭ್ಯ ಮಾಡಿದೆ ದಯವಿಟ್ಟು ನಾವು ಸದ್ಬಳಕೆ ಮಾಡ್ಕೋಬೇಕು. ಅದರಲ್ಲಿ ಇನ್ನೊಂದು 436 ರೂಪಾಯಿ ಪ್ರೀಮಿಯಂ ಪೇ ಮಾಡಿದೆ, ಅದಕ್ಕೂ ಕೂಡ 2 ಲಕ್ಷ ರೂಪಾಯಿ ಇದೆ. ನೀವು ಯಾವುದೇ ಸಂದರ್ಭದಲ್ಲಿ ನಿಮಗೆ ತಿಳಿಯದಲ್ಲಿ ಹಾಗೂ ತುಂಬಾ ಸಮಯದಲ್ಲಿ ಕೇವಲ ಅನಾವಶ್ಯಕ ವಿಷಯಗಳಿಗೆ ನೀವು ತುಂಬಾ ಇದಕ್ಕಿಂತಲೂ ಹೆಚ್ಚಿಗೆ ಹಣ ಖರ್ಚು ಮಾಡಿರ್ತೀರ. ಬಟ್ ಈ ವಿಮೆ ಅಂತ ವಿಷಯ ಬಂದ ಟೈಮಲ್ಲಿ ಏನಂತಂದ್ರೆ ನೀವು ತುಂಬಾ ಟೈಮಲ್ಲಿ ಏನಾಗ್ತಾ ಇದೆ ಹಿಂದೇಟ್ ಆಗ್ತಾ ಇದೆ. ಬಟ್ ಇದು ಪೂರ್ವವಾಗಿ ಏನು ಮಾಡ್ತಾ ಇದೆ ಗವರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ಬ್ಯಾಂಕಿನ ಒಂದು ಬ್ಯಾಂಕ್ ಕೂಡ ಕೈಗೊಳಿಸಿವೆ. ಕೇವಲ ಇದರಲ್ಲಿ ನಾವು ಗ್ರಾಮ ಪಂಚಾಯತ್ ಒಟ್ಟಾಗಿ ನಾವು ಕೈಗೊಳಿಸಿರುವ ಎಲ್ಲ ಕೆಲವು ಎಲ್ಲರಿಗೂ ನಮಸ್ಕಾರ. ಈ ಸಭೆ ಯಾಕೆ ಆಯೋಜನೆ ಮಾಡಿದ್ರೆ ಗೊತ್ತಿದೆಯಲ್ಲ ಎಲ್ಲರಿಗೂ? ಎಲ್ಲ ಚೆನ್ನಾಗಿ ಬಂದಿದೆ. ನಾಳಿನ ಭದ್ರತೆಗೆ ಇವತ್ತಿಗೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಸರಿ ಹೇಳೋದು ಸಾಮಾಜಿಕ ಭದ್ರತೆ ಅಂತ ಹೇಳೋದು ಭಾರಿ ಪ್ರಾಮುಖ್ಯ ಅಲ್ವಾ? ಸಾಮಾಜಿಕ ಭದ್ರತೆ ಅಂತ ಹೇಳಿದ್ರೆ ಏನು? ನಾವು ಮನೆಯಲ್ಲಿ ಒಂದು ಕುಟುಂಬ ಇರುತ್ತೆ, ಗಂಡ, ಹೆಂಡತಿ ಅಥವಾ ಪತ್ನಿ, 2 ಮಕ್ಕಳು, ಇದೊಂದು ಸಮಾಜ ಅಲ್ವಾ? ಸಮಾಜದಲ್ಲಿ ಸಪೋಸ್ ಮನೆಯಲ್ಲಿ ಯಾರು ವ್ಯಕ್ತಿ ಇರ್ತಾನೆ, ಅವನು ದುಡ್ಕೊಂಡು ಬರ್ತಾನೆ, ದುಡ್ಕೊಂಡು ಬರ್ತಾನೆ, ಮನೆಯವರೆಲ್ಲ ಇದ್ಕೊಂಡು ಅಥವಾ ಎಲ್ಲ ಇಬ್ಬರು ದುಡಿತಾರೆ, ವರಮಾನ ಬರುತ್ತೆ, ಅದರಿಂದ ಜೀವನ ನಡೆಸ್ತಾರೆ ಅಲ್ವಾ? ಸರಿ ತಾನೆ? ಇದು ಯಾವುದೋ ಒಂದು ಕುಟುಂಬದಲ್ಲಿ ಏನಾದರೂ ಒಂದು ಸಮಸ್ಯೆ ಆಯಿತು, ಒಂದು ಗಂಡ, ಒಂದು ಹೆಂಡತಿ, 2 ಮಕ್ಕಳಿದ್ದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವರ ಏನಾದರೆ ಆರೋಗ್ಯದಲ್ಲಿ ಏರುಪೇರಾಗಿ ಏನಾದರೂ ಪ್ರಾಣ ಕಳ್ಕೊಂಡ್ರೆ ಏನಾಗುತ್ತೆ ಪರಿಸ್ಥಿತಿ? ಸಾಮಾಜಿಕ ಅಭದ್ರತೆ ಪ್ರಾರಂಭ ಆಗುತ್ತೆ. ಸಾಮಾಜಿಕ ಅಭದ್ರತೆ ಶುರುವಾದ್ರೆ ಆರ್ಥಿಕ ಭದ್ರತೆಯು ಶುರುವಾಗುತ್ತೆ, ಹೌದಲ್ಲ? ಅವಾಗ ಆ ಮನೆಯಲ್ಲಿ ವರಮಾನ ಆದಾಯ ತರುವವರು ಯಾರು? ಅವರ ಅವಲಂಬಿತರು, ಅವರ ನಂಬುಗಸ್ತರು, ಅವರಿಗೆ ಏನಾದ್ರು ಜೀವನ ಹೇಗೆ ನಡೆಯಬೇಕು ಮುಂದೆ? ಸೊ ಈ ನಿಟ್ಟಿನಲ್ಲಿ ಗೊತ್ತಾಯ್ತಲ್ಲ, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಪ್ರಾಮುಖ್ಯವಾದ ಒಂದು ಯೋಜನೆಯನ್ನು ತಂದಿದೆ. ಈ ಯೋಜನೆ ಅಂತಂದ್ರೆ PMJJP, PM ಇನ್ಶೂರೆನ್ಸ್ ಅಂತ PMSBI ಕಡೆ ಒಂದೆರಡು ಸ್ಕೀಮ್ಗಳಿರ್ತಂದ್ರೆ ಅದ್ರ ಜೊತೆಯಲ್ಲಿ ಬೇರೆ ಒಂದೆರಡು ಸ್ಕೀಮ್ಗಳು ಸಹ ಇದೆ. ಅದ್ರ ಬಗ್ಗೆನೆ ನಾವು ಹೇಳ್ಬೇಕಾಗಿ ಇಲ್ಲಿಂದ ಬಂದಿದೆ. ನೀವೆಲ್ಲರೂ ಅದೃಷ್ಟವಂತರಲ್ವಾ? ಒಂದು ಕಾಲ ಇತ್ತು ಏನಂತ ಹೇಳಿದ್ರೆ, ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಬ್ಯಾಂಕ್ನಲ್ಲಿ ಏನಾದ್ರೂ ಸೌಲಭ್ಯ ಪಡಿಬೇಕಾದ್ರೆ ನೀವು ಇಲ್ಲಿಂದ ಆನೇಕಲ್ಲಿಗೆ ಹೋಗ್ಬೇಕು, ಹೌದಲ್ಲ? ಆನೇಕಲ್ಲಿಗೆ ಅಲ್ವಾ? ಇಲ್ಲಿ 8, 9, 10 ಕಿಲೋಮೀಟರ್ ಇದೆ, ಅಲ್ಲಿಗೆ
PDOs ಅವರು ಮತ್ತೆ ನಮ್ಮ ಯಾವುದು ಆನೇಕಲ್ ಬ್ರಾಂಚಿನ ಮುಖ್ಯ ಪ್ರಬಂಧಕರು ನಾವೆಲ್ಲರೂ ಸೇರಿದ್ದೇವೆ. ಗೊತ್ತಾಗಿಲ್ಲ? ನಾನೇನು ಹೇಳಿದೆ, ಮೊದಲು ನೀವು ಬ್ಯಾಂಕಿಗೆ ಹೋಗ್ಬೇಕಿತ್ತು, ಈಗ ನಾವು ನಿಮ್ಮ ಮನೆ ಬಾಗಿಲಿಗೆ ನಿಮ್ಗೆ ಬೇಕಾಗಿರೋ ಸೌಲಭ್ಯವನ್ನ ಪಡೆದುಕೊಳ್ಳಿ ಅಂತ ಹೇಳಿಕ್ಕೆ ಇಲ್ಲಿ ಬಂದು ನಿಮ್ಮ ಮುಂದೆ ಎಲ್ಲರಿಗೂ ನಿಂತಿದ್ದೇವೆ ಅಲ್ವಾ? ಸೊ ಹಾಗಿರುವಾಗ ಇದನ್ನೆಲ್ಲ ನೀವು ಪಡ್ಕೊಳ್ಬೇಕಾ ಬೇಡವಾ? ಏನಂತೀರಾ? ಪಡ್ಕೊಳ್ಬೇಕಲ್ವಾ? ಸೊ ಇಲ್ಲಿ ಈಗ ಇರುವ ವಿಷಯ ಅಂತ ಹೇಳಿದ್ರೆ, ಈ ಸ್ಕೀಮ್ ಏನು ಆಯೋಜನೆ ಇದೆ ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ನಾನು ಯಾವುದೇ ಇನ್ಶೂರೆನ್ಸ್ ಏಜೆಂಟ್ ಅಲ್ಲ, ಇಲ್ಲಿ ಬಂದಿಲ್ಲ, ಇಲ್ಲಿ ಗೊತ್ತಾಗಲಿಲ್ಲ. ಬ್ಯಾಂಕ್ ಕೇಂದ್ರ ಸರ್ಕಾರದ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ, ಜಿಲ್ಲಾಡಳಿತ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಎಲ್ಲ ಹಣಕಾಸು ಸಂಸ್ಥೆಗಳು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇವರೆಲ್ಲರ ಪರವಾಗಿ ಒಬ್ಬ ಪ್ರತಿನಿಧಿಯಾಗಿ ಬಂದು ನಿಂತಿದ್ದೇನೆ. ನನ್ನ ಹೆಸರು ಸತೀಶ್, ಮಾರ್ಗದರ್ಶಿ ಬ್ಯಾಂಕ್ ಅಂತ ಹೇಳ್ತಾರೆ. ಸೊ ಏನಂದ್ರೆ ಕರ್ನಾಟಕ ಸರ್ಕಾರ ಏನೇನು ಅಭಿವೃದ್ಧಿ ಇಲಾಖೆಗಳಿದ್ದೇವೆ, ನಾವು ಕೆನರಾ ಬ್ಯಾಂಕ್ ಏನು ಹಣಕಾಸು ಸಂಸ್ಥೆಗಳಿದ್ದೇವೆ, ಇದ್ರ ಮಧ್ಯೆ ಕೊಂಡಿಯಾಗಿ ಅಂತ ಆಯ್ತಾ. ಈಗ ಇದು ಏನು ಸ್ಕೀಮ್ ಏನಂತ ಸ್ಕೀಮ್ ಏನಂತ ಸರ್ಕಾರ ಸುಮಾರು PMJJ ಈಗ ನೋಡಿ, ಈಗ ಮಳೆಗಾಲ ನಡೀತಿದೆ ಹೌದಲ್ಲ? ಮಳೆಗಾಲ ನಡೆದಿದೆ ಮೇ ಪ್ರಾರಂಭದಲ್ಲಿ, ಈಗ 2 ತಿಂಗಳಾಯ್ತು ಮಳೆಗಾಲ. ಮೇ ಜೂನಿಂದ ಮಳೆಗಾಲ ಪ್ರಾರಂಭ ಆಯಿತು. ಜೂನ್ ಜುಲೈ ಆಗಸ್ಟ್ ಇದು ಸುಮಾರು 2.5 ತಿಂಗಳು ಕಳೆದಿದೆ. ನಗರ ಜಿಲ್ಲೆಯ ಒಂದು ಭಾಗದಲ್ಲಿ, ಬೆಂಗಳೂರು ನಗರ ಜಿಲ್ಲೆಯ ಒಂದು ಭಾಗದಲ್ಲಿ ಇವತ್ತು ಅನಾಹುತ ನಡೆಯಿತು. ಏನಂತ ಹೇಳಿದ್ರೆ, ಒಬ್ಬ ರಿಕ್ಷಾ ಚಾಲಕ ಅವನು ಓಲಾದೊಟ್ಟಿಗೆ ಕನೆಕ್ಷನ್ ಇತ್ತು, ಬೆಳಿಗ್ಗೆಯಿಂದ ಸಂಜೆವರೆಗೆ ರಿಕ್ಷಾ ಚಾಲನೆ ಮಾಡ್ತಿದ್ದ. ನೋಡಿ, ಬೆಂಗಳೂರು ಜಿಲ್ಲೆಯಲ್ಲಿ ಒಬ್ಬ ರಿಕ್ಷಾ ಚಾಲಕ ಏನು ಹಬ್ಬ ಬಂದ್ರೆ ಸಿಟಿ ಪ್ರಾಂತ್ಯದಲ್ಲಿ, ಯಾವುದು ನಗರ ಪ್ರಾಂತ್ಯದಲ್ಲಿ ಹೆಚ್ಚು ಕಡಿಮೆ ದಿವಸಕ್ಕೊಂದು 2,000-2,500 ರೂಪಾಯಿ ದುಡಿಬಹುದು. ಹಾಗೆ ಈ ಯಾವುದೇ ನಮ್ಮ ಇಲ್ಲವಾಡಿ ಅಂತ ಗ್ರಾಮ ಏರಿಯಾದಲ್ಲಿ, ಗ್ರಾಮ ಪ್ರಾಂತ್ಯದಲ್ಲಿ ಹೆಚ್ಚು ಕಡಿಮೆ ದಿವಸಕ್ಕೆ 1,000 ರೂಪಾಯಿ ದುಡಿಬಹುದು ಅಲ್ವಾ? ಹೀಗಿರುವಾಗ ಅವನು ಆ ರಿಕ್ಷಾ ಚಾಲನೆ ಮಾಡ್ತಾ ಇರುವಾಗ ಪ್ರತಿ ದಿವಸ ಅವನಿಗೆ ಹೆಚ್ಚು ಕಡಿಮೆ 1,000 ರೂಪಾಯಿ ದುಡಿತ ಅಂತ ಹೇಳಿದ್ರೆ ಒಂದು 500-600 ರೂಪಾಯಿ ಖಂಡಿತ ಅವನಿಗೆ ಖರ್ಚು ವೆಚ್ಚ ಇರ್ತದೆ. ಪೆಟ್ರೋಲು, ಡೀಸೆಲು, ಆಟೋನು, ಮನೆ ವಾರ್ತೆಯು, ಯೂನಿಫಾರ್ಮ್, ಮಕ್ಕಳ ಮನೆಯಲ್ಲಿ ಯಾವುದು ಮನೆ ಬಾಡಿಗೆ ಕಟ್ಟಬೇಕು ತಿಂಗಳಿಗೆ ಒಮ್ಮೆ, ಹಾಗೆ ಮಕ್ಕಳಿಗೆ ಯೂನಿಫಾರ್ಮ್ ಕಟ್ಟಬೇಕು, ದವಸ ಧಾನ್ಯಗಳು ಬೇಕು, ಹಾಗೆ ಫೀಸ್ ಕಟ್ಟಬೇಕು. ಇವೆಲ್ಲ ಖರ್ಚುಗಳಾಗಿ ಅಪ್ಪ ಅಂದ್ರೆ ದಿವಸಕ್ಕೆ ಒಂದು 300-400 ರೂಪಾಯಿ ಉಳಿಸ್ಬೋದು ಹೌದಲ್ಲ? ಆಗಿರುವಾಗ ನಾನು ಮಾತನಾಡ್ತಾ ಇರೋದು 4 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಗ್ಗೆ. ಗೊತ್ತಾಯ್ತಾ? ಈ ನಾನು ಏನ್ ಹೇಳಿದೆ, ಒಂದು ಅವಾಂತರ ನಡೆಯಿತು. ಏನಾಯ್ತು, ಈ ರಿಕ್ಷಾ ಚಾಲಕ ಅವನು ಬೆಳಿಗ್ಗೆಯಿಂದ ಸಂಜೆವರೆಗೆ ರಿಕ್ಷಾ ಚಾಲನೆ ಮಾಡಿ ಸಂಜೆ ಬೆಂಗಳೂರಿನ ಒಂದು ಭಾಗದಲ್ಲಿ ಆ ರಿಕ್ಷಾವನ್ನು ನಿಲ್ಲಿಸ್ಕೊಂಡು ಆ ದಿವಸದ ಅಕೌಂಟ್ ಅಲ್ಲಿ ಬರೀತಾ ಇದ್ದ. ಆಯ್ತಾ? ಅಕೌಂಟ್ ಬರ್ತದೆ, ಎಷ್ಟು ಇವತ್ತಿನ ಕಲೆಕ್ಷನ್ ಆಯಿತು, ಎಷ್ಟು ಖರ್ಚಾಯಿತು, ಎಷ್ಟು ಉಳಿಯಿತು ಅಂತೇಳಿ. ಹಾಗಿರುವಾಗ ಇದ್ದಕ್ಕಿದ್ದಾಗೆ 5:30-6 ಗಂಟೆ ಸುರಿಗೆ ನೀವೆಲ್ಲ ನೋಡಿರ್ತೀರಿ, ಸುದ್ದಿ ಮಾಧ್ಯಮದಲ್ಲೆಲ್ಲ ನೋಡಿರ್ತೀರಿ ಅಲ್ವಾ? ಇದ್ದಕ್ಕಿದ್ದಾಗೆ ಜೋರು ಗಾಳಿ ಮಳೆ ಬಂದ್ಬಿಟ್ಟು ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆಯಲ್ಲ ಅದನ್ನು ಸರ್ ಒಂದು ಮನುಷ್ಯಕ್ಕೆ ಎಷ್ಟು ಅಕೌಂಟ್ ಇದ್ರೆ ಒಳ್ಳೆ ಸರ್? ಎಲ್ಲ ನಾವು ಬಟ್ ಇನ್ಶೂರೆನ್ಸ್ ಸಿಗಲ್ಲ. ಇನ್ಶೂರೆನ್ಸ್ ಎಲ್ಲಾದ್ರೂ ಅಕೌಂಟ್ ಇದೆಯಲ್ಲ, ಯಾರಿಂದ ಕೈಯಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ತೀವಿ. ಈಗಲೇ ಅಕೌಂಟ್ ಓಪನ್ ಮಾಡ್ಕೊಡ್ತೀವಿ ಯಾರಾದ್ರೂ ಅಕೌಂಟ್ ಇದೆ. ಅದೇ ರೀತಿ ಎಲ್ಲ ಮನೆ ಟಿವಿ ಇದೆ ತಾನೆ? ಯಾರ ಮನೆ ಟಿವಿ ಇಲ್ಲ? ನಿಮ್ಮ ಮನೆ ಇಲ್ಲ? ಯಾರ ಕೈಲೂ ಮೊಬೈಲ್ ಇಲ್ಲ? ಎಲ್ಲರ ಕೈಲೂ ಮೊಬೈಲ್ ಇದೆ. ಹಣ ಮುಖ್ಯನಾ ಆರೋಗ್ಯ ಮುಖ್ಯನಾ? ಆರೋಗ್ಯ ಇದ್ರೆ ಹಣ ಮುಖ್ಯ, ಹಣ ಇದ್ರೂ ಆರೋಗ್ಯ ಮುಖ್ಯ. ಹಣ ಇದ್ದವ್ರಿಗೆ ಆರೋಗ್ಯ ಇರಲ್ಲ, ಆರೋಗ್ಯ ಇದ್ರೆ ಹಣ ಇರಲ್ಲ. ಆರೋಗ್ಯ ನೋಡೋದಕ್ಕೂ ಹಣ ಬೇಕು, ಹಣ ಉಳಿಸ್ಕೊಳ್ಳೋದಕ್ಕೂ ಆರೋಗ್ಯ ಬೇಕು. ಆರೋಗ್ಯ ಮುಖ್ಯ ಸರ್. ಆರೋಗ್ಯ ಮುಖ್ಯ. ಆರೋಗ್ಯಕ್ಕೆ ಅಂತ ನೀವೇನ್ ಮಾಡ್ತಾ ಇದ್ದೀರಾ? ನೀವು ಏನಂತ ಏನಾದ್ರು ಮಾಡ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ, ಏನು ಮಾಡ್ತಾ ಇಲ್ಲ. ಯೋಗ ಮಾಡ್ತೀನಿ. ಮಾಡ್ತೀರಾ? ಎಷ್ಟು ಜನ ಯೋಗ ಮಾಡ್ತಾ ಇದ್ದಾರೆ? 1, 2, 2 40 ಜನ ಸೇರಿ
ಆರೋಗ್ಯ ಇದ್ದೇ ಇದೆ. ಇವಾಗ ಸರ್ ಹೇಳ್ತಾ ಇದ್ದೀರಾ ಇನ್ಶೂರೆನ್ಸ್ ಏಜೆಂಟ್ ಅಲ್ಲ ನಾವೆಲ್ಲ. ಆದ್ರೆ ಇದೇ ರೀತಿ ನೀವು ಒಂದು ಅಮೌಂಟ್ ಓಪನ್ ಮಾಡಬೇಕು ಅಂತಂದ್ರೆ 10-20 ವರ್ಷದ ಮುಂದೆ ಹೇಳ್ಬೇಕಂತಂದ್ರೆ ಮೈಲಿಗಟ್ಟೆ ಹೋಗ್ಬೇಕಿತ್ತು ಒಂದು ಅಕೌಂಟ್ ಓಪನ್ ಮಾಡಬೇಕು. ಆದ್ರೆ ಈಗ ಬ್ಯಾಂಕ್ ಅವರೇ ನಿಮ್ಮ ಬಾಗಿಲು ಬಂದು ಅಕೌಂಟ್ ಓಪನ್ ಮಾಡೋದಕ್ಕೆ ನಿಂತಿದ್ದಾರೆ. ಆದ್ರೂ ಸಹಿತ ಜನ ಹತ್ಕೊಳ್ತಾ ಇದ್ದಾರೆ. ಏನಕ್ಕೆ ಮಾಡಿಸ್ಬೇಕು, ಏನಕ್ಕೂ ಬರ್ತಾ ಇದ್ದಾರೆ, ಏನೋ ಮೋಸ ಮಾಡ್ತಾರೆ ಅಂತ ಜನದ ಭಾವನೆ ಇದೆ. ಅದು ತುಂಬಾ ತಪ್ಪದು. ಇವಾಗ ಇನ್ಶೂರೆನ್ಸ್ ಆಗಿ ಇನ್ಶೂರೆನ್ಸ್ ಅಂದ್ರೆ ಇವಾಗ ಮೊಬೈಲ್ ಬಗ್ಗೆ ನೀವು ಅದಕ್ಕೆ ಕವರ್ ಹಾಕ್ತಿದ್ದಾರೆ. ಏನಕ್ಕೋಸ್ಕರ ಸ್ಕ್ರಾಚಸ್ ಆಗಬಾರ್ದು, ಗ್ಲಾಸ್ ಮುರಿಬಾರ್ದು ಅನ್ನೋದಕ್ಕೋಸ್ಕರ ಮೊಬೈಲ್ ಕವರ್ ಹಾಕ್ತಿರ್ತೀರ. ಆದ್ರೆ ನಮಗೋಸ್ಕರ ನಾವು ಇನ್ಶೂರೆನ್ಸ್ ಅಂತ ಮಾಡ್ಸೋದಿಲ್ಲ ಅಂತ ತಪ್ಪಿದ್ಯಾ? ಅದನ್ನು ಮೊಬೈಲ್ ಒಂದು 10,000 ಮೇಲೆ ಇರುತ್ತೆ. 10,000ಕ್ಕೆ 1,000 ಕವರ್ ಹಾಕಿಸ್ತೀರ. ಅಷ್ಟೇ ಅಲ್ಲದೆ ಗ್ಲಾಸ್ ಬೇರೆ ಕವರ್ ಹಾಕಿಸ್ತೀರ. ಎಷ್ಟು ದುಡಿತೀರಾ ನೀವುಗಳೆಲ್ಲ? ಸ್ವಸಹಾಯ ಸಂಘ ಇದೆ. ಸ್ವಸಹಾಯ ಸಂಘದಲ್ಲಿ ಎಷ್ಟು ಜನ ಇದ್ದೀರಾ? ಎಲ್ಲರೂ ಸ್ವಸಹಾಯ ಸಂಘ. ನೀವುಗಳೇ ಒಂದು ಬಿಸ್ನೆಸ್ ಮಾಡ್ತೀರಾ. ಬಿಸ್ನೆಸ್ ಮಾಡಿ ಹಣನ ಉಳಿಸ್ತೀರಾ. ಆ ಹಣ ಏನು ಇಡ್ತೀರಾ? ಬ್ಯಾಂಕಲ್ಲಿ ಇಡ್ತೀರಾ ಅಲ್ವಾ? ಬ್ಯಾಂಕಲ್ಲಿ ಇಟ್ಮೇಲೆ ಒಂದು ನಂಬಿಕೆ ಬೇಕಷ್ಟೇ. ಅದೇ ರೀತಿ ಆರೋಗ್ಯದ ಅಷ್ಟೇ. ನೀವು ಆರೋಗ್ಯ ನೋಡಬೇಕು ಅಂತಂದ್ರೆ ಇನ್ನ 10 ನಿಮಿಷ ನಿಮಗೋಸ್ಕರ ಟೈಮ್ ನೀವು ಸ್ಪೆಂಡ್ ಮಾಡಬೇಕು. ಬೆಳಗ್ಗೆ ಇದ್ದೇ ಇದೆ. ಹೆಂಗಸರಿಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು, ಗಂಡನ ಕಟ್ಟಬೇಕು, ಮಕ್ಕಳು ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ತುಂಬ ಇದ್ದೇ ಇರುತ್ತೆ. ಆದರೆ ನಿಮಗೋಸ್ಕರ ನಿಮ್ಮ ಗಂಡ ಬಂದು ಅಟ್ಲೀಸ್ಟ್ 10 ನಿಮಿಷ ನಿಮಗೋಸ್ಕರ ವಾಕಿಂಗ್ ಮಾಡಿ ಮಾಡಿ ಆರೋಗ್ಯ ಚೆನ್ನಾಗಿ ಇಂಪಾರ್ಟೆಂಟ್. ಅದೇ ರೀತಿ ಇನ್ಶೂರೆನ್ಸ್ ಅಷ್ಟೇ. ಇನ್ಶೂರೆನ್ಸ್ ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ 20 ರೂಪಾಯಿ ವರ್ಷದಲ್ಲಿ ಒಂದು ಕಡೆ ಹೋಗಿ ಕಾಫಿ ಕುಡಿದ್ರು 20 ರೂಪಾಯಿ 30 ರೂಪಾಯಿ ಖರ್ಚು ಒಂದು ಕಾಫಿ. ಅದನ್ನ ಒಂದು ವರ್ಷಕ್ಕೆ 20 ರೂಪಾಯಿ ಸೇವ್ ಮಾಡಕ್ಕೆ ಹೇಳ್ತಾರೆ ಅಷ್ಟೇ. ಇವಾಗ ಆಕ್ಸಿಡೆಂಟ್ ತುಂಬಾ ಕಾಮನ್ ಆಗ್ತಿದೆ. ಈಗ ಎಲ್ಲ ಹೊರಗಡೆ ಹೋಗಿ ಮನೆಗೆ ವಾಪಸ್ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಆ ತರ ಒಂದು ಕಂಡೀಷನ್ ಇರ್ಬೇಕಾದ್ರೆ 20 ರೂಪಾಯಿ ಖರ್ಚು ಮಾಡೋದ್ರಿಂದ ನಿಮ್ಗೆ 2 ಲಕ್ಷ ಸಿಗ್ತಾ ಇದ್ದಾರೆ. ಏನು ನಿಮ್ಗೇನು ಪೈಸೆ ಲಾಸ್ ಇಲ್ಲ. 20 ರೂಪಾಯಿ ವರ್ಷದಲ್ಲಿ ನೀವು ಡಿವೈಡ್ ಮಾಡೋದು ಎಷ್ಟು ಬರುತ್ತೆ? 1 ರೂಪಾಯಿ ಬರುತ್ತೆ ತಿಂಗಳಿಗೆ. 1 ರೂಪಾಯಿ 1.5 ರೂಪಾಯಿ ಬರುತ್ತೆ. ಎಲ್ಲರೂ ಉಳಿಸ್ಕೊತಾರೆ 1.5 ರೂಪಾಯಿ ತಿಂಗಳಿಗೆ. ಪೆನ್ಷನ್ ಯೋಜನೆ ಅಂತ ಹೇಳಿ ಸೊ ಆ ಸ್ಕೀಮ್ ಅಲ್ಲಿ ಪ್ರತಿ ತಿಂಗಳು ಕಟ್ತಾ ಬರ್ತಾ ಇರ್ತೀರಾ. ಒಂದು ವೇಳೆ ಆ ವ್ಯಕ್ತಿ ಏನಾದ್ರು ಡೆತ್ ಆದ್ರೆ ಯಾರು ನಾಮಿನಿ ಇದಾರೆ ಅವ್ರು ಅದನ್ನ ಕಂಟಿನ್ಯೂಸ್ ಮಾಡ್ತಾ ಹೋಗ್ಬೇಕು 60 ಇಯರ್ಸ್ ವರೆಗೂ. ಒಂದು ವೇಳೆ ಅವ್ರು ಕಂಟಿನ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನೀವು ಏನ್ ಕಟ್ಟಿರ್ತೀರಲ್ವ ಅಮೌಂಟ್ ಅದು ರಿಟರ್ನ್ ತೆಗೆದುಕೊಳ್ಬಹುದು. ಓಕೆನಾ? ಅವ್ರಿಗೆ ಡೆತ್ ಆಗಿಲ್ಲ ಅಂತಂದ್ರೂ ಅದನ್ನ ವಾಪಸ್ ತೆಗೆದುಕೊಳ್ಬಹುದು. ಓಕೆನಾ? ಇದು APY ಸ್ಕೀಮ್ಸ್ ಇರುತ್ತೆ. ಆದ್ರೆ 60 ವರ್ಷ ಆದ್ಮೇಲೆ ಲೈಫ್ ಲಾಂಗ್ ವರ್ಗು ಪೆನ್ಷನ್ ಬರುತ್ತೆ. ವೈಫ್ ಮಾಡಿಸಿದ್ರೆ ವೈಫ್ ಹೆಸರಲ್ಲಿ ಲೈಫ್ ಲಾಂಗ್ ವರ್ಗು ಪೆನ್ಷನ್ ಬರುತ್ತೆ. ವೈಫ್ ಡೆತ್ ಆದ್ರೆ ಹಸ್ಬೆಂಡ್ ಹೆಸರಲ್ಲಿ ಲೈಫ್ ಲಾಂಗ್ ವರ್ಗು ಪೆನ್ಷನ್ ಬರ್ತಾನೆ ಇರುತ್ತೆ. ಒಂದು ವೇಳೆ ಇಬ್ರು ಡೆತ್ ಆದ್ರೆ ಡೆತ್ ಕ್ಲೈಮ್ ಮಾಡ್ಕೋಬಹುದು. ಮಕ್ಕಳ ಹೆಸರಲ್ಲಿ ಅದನ್ನ ಡೆತ್ ಕ್ಲೈಮ್ ಮಾಡ್ಕೋಬಹುದು. ಇದು ಅಟಲ್ ಪೆನ್ಷನ್. ಮತ್ತೆ KYC ಪ್ರತಿಯೊಬ್ರು ಸಹ ಮಾಡಿಸಿ. ಮತ್ತೆ ಹಾಗೆ ನಿಮ್ಮ ದೂರುಗಳಿದ್ರೆ ನಿಮ್ಮ ಏನ್ ಸಮಸ್ಯೆಗಳಿದೆಯಲ್ಲ ಸಮಸ್ಯೆಗಳು ಏನೇ ಇದ್ರು ಸಹ ನೇರವಾಗಿ ಬ್ಯಾಂಕಿಗೆ ಹೋಗಿ ಅದನ್ನ ಬಗೆಹರಿಸ್ಕೊಳ್ಳಿ. KYC ಆಗಿರ್ಬೋದು ಅಥವಾ ಪೆನ್ಷನ್ ಸ್ಕೀಮ್ಸ್ ಆಗಿರ್ಬೋದು ಏನೇ ಇದ್ರು ಟ್ರಾನ್ಸಾಕ್ಷನ್ಸ್ಗೆ. ಓಕೆನಾ? ನಿಮ್ಮ ಹಣದ ಟ್ರಾನ್ಸಾಕ್ಷನ್ಸ್ ಸಹ ಪ್ರತಿಯೊಬ್ಬರು ಸಹ ಬ್ಯಾಂಕ್ಗೆ ಹೋಗಿ ನಿಮಗೆ ದೂರದ್ದು ಸಹ ದಾಖಲಿಸಲಿಕ್ಕೆ ನಿಮಗೆ RBI ಇಂದ ಓಂಬಡ್ಸ್ಮನ್ ಅಂತ ಹೇಳಿ ಒಂದು ಕಚೇರಿ ಇದೆ. ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ 1930 ಅಂತ ಹೇಳಿ. ಆ ದೂರಲ್ಲಿ ಆನ್ಲೈನ್ ಮೂಲಕವಾಗಿಯೂ ಸಹ ಡಿಜಿಟಲ್ ಏನಾದ್ರು ಫ್ರಾಡ್ ಆಯಿತು ಅಂತಂದ್ರೂ ಸಹ ನೀವು ಅದರಲ್ಲಿ ದೂರನ್ನು ಸಹ ದಾಖಲಿಸಬಹುದು. ಓಕೆನಾ? ಇವತ್ತಿನ ನನ್ನ ಹೆಸರು ಸತೀಶ್, ಮಾರ್ಗದರ್ಶಿ ಬ್ಯಾಂಕಿನ ಡಿವಿಷನಲ್ ಮ್ಯಾನೇಜರು.
ಇವತ್ತು ಈ ಇಂಡ್ಲವಾಡಿ ಗ್ರಾಮ ಪಂಚಾಯತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದೇನೆಂದರೆ ಸಾಮಾಜಿಕ ಭದ್ರತೆ ವಿಷಯದಂತೆ PMJJBY PMSBY ಇನ್ಶೂರೆನ್ಸ್ ಎಲ್ಲರೂ ಮಾಡ್ಕೊಳ್ಬೇಕು ಕೋರಿಕೆ ಇರುವಂಥದ್ದು. PMJJBY ಇನ್ಶೂರೆನ್ಸ್ 18ರಿಂದ 50 ವರ್ಷದ ವಯೋಮಿತಿಯಲ್ಲಿ ಯಾರಾದರೂ ಮಾಡ್ಕೊಳ್ಬೋದು. ಬರೀ 436 ರೂಪಾಯಿ ಪ್ರೀಮಿಯಂ ಕಟ್ಟುವುದರೊಂದಿಗೆ, ಹಾಗೂ PMSBY ಇನ್ಶೂರೆನ್ಸ್ ಬರೀ 20 ರೂಪಾಯಿ. 18ರಿಂದ 70 ವರ್ಷ ವಯೋಮಿತಿಯವರು ಯಾರಾದರೂ ನೋಂದಣಿ ಮಾಡಿಕೊಂಡು ಈ ಸಾಮಾಜಿಕ ಭದ್ರತೆಯ ಆರ್ಥಿಕ ಭದ್ರತೆಯ ಯಾವುದೇ ಅಪಾಯಗಳಿಂದ ತಪ್ಪಿಸಿಕೊಳ್ಳಲು ಪಾರಾಗಲು ಇದು ತುಂಬ ಸೂಕ್ತವಾಗಿದೆ. ಈ ಯೋಜನೆ, ಈ PMJJBY PMSBY ಇನ್ಶೂರೆನ್ಸ್ ಯೋಜನೆ ಏನಿದೆ, ಇದನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ರಿಸರ್ವ್ ಬ್ಯಾಂಕು ಎಲ್ಲ ಸಂಸ್ಥೆಗಳಿಂದ ಪ್ರಸ್ತುತಪಡಿಸುತ್ತಿದ್ದೇವೆ. ಇದನ್ನು ಯಾರೂ ಇದರಿಂದ ಹೊರತಾಗಬಾರ್ದು. ಎಲ್ಲರೂ ನೋಂದಾಯಿಸಿಕೊಂಡು ಇದನ್ನು ಮಾಡಿಕೊಳ್ಬೇಕು. ಅದ್ರ ಜೊತೆಯಲ್ಲಿ ಇನ್ಶೂರೆನ್ಸ್ ನೋಂದಾಯಿಸ್ಕೊಳ್ಳೋದಾಗೆ ಇನ್ನೊಂದು ಪಿಂಚಣಿ ಇದೆ, APY ಪಿಂಚಣಿ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ. ಇದು ಸಹ ವಯೋಮಿತಿ 18ರಿಂದ 40 ವರ್ಷದವರೆಗೆ ಇರುವಂಥದ್ದು. ಎಲ್ಲರೂ ಅವರವರಿಗೆ 60 ವರ್ಷದ ಮೇಲೆ ಪೆನ್ಷನಿಗೆ ಬರಬೇಕಾಗಿರುವ ರೀತಿಯಲ್ಲಿ 1,000ರಿಂದ 5,000ದವರೆಗೆ ಪೆನ್ಷನ್ ಬರ್ತದೆ. ಎಲ್ಲರೂ ನೋಂದಾಯಿಸಿಕೊಂಡು ಅವರ ಈ ಸಾಮಾಜಿಕ ಭದ್ರತೆ ಕಾರ್ಯಕ್ರಮದಲ್ಲಿ ಅವರು ಒಳಗೊಳ್ಳಬೇಕಂತೇಳಿ ಕೋರಿಕೆ ಮಾಡ್ತದೆ. ಹಾಗೆ ಪ್ರತಿಯೊಬ್ಬರು ಅವರವರ ಬ್ಯಾಂಕಿಗೆ ಹೋಗಿ ಅವರವರ ಅಕೌಂಟಿಗೆ ನಾಮಿನೇಷನ್ನ ಅಂದರೆ ನಾಮನಿರ್ದೇಶನ ಅದರ ಸೌಲಭ್ಯವನ್ನು ಪಡೆಯಬೇಕು. ಹಾಗೆ KYC ಅಂತ ಹೇಳಿದರೆ ತಮ್ಮ ನೋ ಯುವರ್ ಕಸ್ಟಮರ್ ಸಂಬಂಧಪಟ್ಟಂತೆ ತಮ್ಮ ಆಧಾರ್ ಕಾರ್ಡಿನ ಪ್ರತಿಯನ್ನು ಸೆಲ್ಫ್ ಅಟೆಸ್ಟೇಷನ್ನೊಂದಿಗೆ ಅವರವರ ಬ್ಯಾಂಕಿಗೆ ಹೋಗಿಬಿಟ್ಟು ಅಲ್ಲಿ ಅದನ್ನು ಕೊಟ್ಟುಬಿಟ್ಟು ಆ ಅಕೌಂಟನ್ನು KYC ಪ್ರಯುಕ್ತ ನವೀಕರಿಸ್ಕೊಳ್ಬೇಕಂತೇಳಿ ಅದನ್ನು ಸಹ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾರಾಣಿ. ನಾನು ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್ ಆಗಿ ಆನೇಕಲ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಕೆನರಾ ಬ್ಯಾಂಕ್ ಅಡಿಯಲ್ಲಿ. ಸೊ ಮುಖ್ಯವಾಗಿ ಈ ದಿನದಲ್ಲಿ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ರತ್ನಮ್ಮ ಅವರು ಬಂದಿದ್ದಾರೆ. ಮತ್ತು ಪಂಚಾಯಿತಿಯ ನೇತೃತ್ವದಲ್ಲಿ ಎಲ್ಲ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, SBI, ಕೆನರಾ ಬ್ಯಾಂಕು ಎಲ್ಲ ಸಿಬ್ಬಂದಿಗಳು ಸಹ ಬಂದು, ಅದೇ ಥರದಲ್ಲಿ ಮುಖ್ಯವಾಗಿ ನಮ್ಮ CGM ಸರ್ ಮಹೇಶ್ ಸರ್ ಬಂದಿದ್ದಾರೆ. ಮತ್ತು DGM ಸರ್ ಆದಂತಹ ಅನ್ವರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ RO ಇಂದ ಬಂದಿರುವಂತಹ DM ಸರ್ ಅವಿನಾಶ್ ಅವರು ಸಹ ಬಂದಿದ್ದಾರೆ. ಮತ್ತು ಅವರ ಒಟ್ಟಿಗೆ ಬಂದಿರುವಂತಹ ವಿಜಯ್ ಕುಮಾರ್ ಸರ್ ಅವರು, ದೀಕ್ಷಾ ಮೇಡಮ್, ಮತ್ತು ಹಾಗೆ ಎಲ್ಲ ಒಂದು ಬ್ಯಾಂಕಿನ ಸಿಬ್ಬಂದಿಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ NRLMನ ಮ್ಯಾನೇಜರ್ ಆದಂಥ ಹರಿ ಸರ್ ಅವರು ಆಗಿರ್ಬೋದು, ಹಾಗೆ ಆಶಾ ವರ್ಕರ್ಸು, ಅಂಗನವಾಡಿಯವರು, ಹಾಗೆ NRLMನ ಎಲ್ಲ ಒಂದು ಸ್ವಸಹಾಯ ಸಂಘದ ಮಹಿಳೆಯರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಊರಿನ ಪ್ರತಿಯೊಂದು ಗ್ರಾಮಸ್ಥರು ಬಂದು ಸಹ ವಿಮೆ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ದಾರೆ. ಏನು ಈ ವಿಮೆ ಸೌಲಭ್ಯ ಅಂದರೆ ಮುಖ್ಯವಾಗಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇದು 18ರಿಂದ 70 ವರ್ಷದ ಒಳಗಡೆ ಇರುವಂಥವ್ರು ಮಾಡಿಸ್ಕೊಳ್ಳುವಂಥದ್ದು. ಇದು ವರ್ಷಕ್ಕೆ ಒಂದ್ಸಲ ಅಮೌಂಟು 20 ರೂಪಾಯಿ ಕಟ್ಟಾಗುತ್ತೆ. ಸೊ ಇದರ ಮುಖ್ಯವಾಗಿ ಅಪಘಾತದಲ್ಲಿ ಏನಾದರೂ ಒಂದು ವೇಳೆ ಮರಣ ಒಂದು ಪಕ್ಷದಲ್ಲಿ ನಾಮಿನಿಗೆ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ಬರುತ್ತೆ. ಒಂದು ವೇಳೆ ಅವರು ಅಪಘಾತದಲ್ಲಿ ತಮ್ಮ ದೇಹದ ಅಂಗವನ್ನು ಒಂದು ಅಂಗ ಕಳ್ಕೊಂಡು ಸಹ 1 ಲಕ್ಷ ಬರುತ್ತೆ. 2 ಅಂಗ ಕಳ್ಕೊಂಡ ಪಕ್ಷದಲ್ಲಿ 2 ಲಕ್ಷದವರೆಗೂ ಬರುತ್ತೆ. ಈ ಯೋಜನೆಯನ್ನು ಪ್ರತಿಯೊಬ್ಬರು ಸಹ 70 ವರ್ಷದ ಒಳಗಡೆ ಇದ್ದವರು ಸಹ ನಾಗರಿಕರು ತೆಗೆದುಕೊಳ್ಬೋದಾಗಿದೆ. ಅದೇ ನಿಟ್ಟಿನಲ್ಲಿ ಮತ್ತೊಂದು ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ಸೊ ಈ ಯೋಜನೆ ಅಡಿಯಲ್ಲಿ 18ರಿಂದ 50 ವರ್ಷದ ಒಳಗಡೆ ಇರುವಂಥವ್ರು ಮಾಡಿಸ್ಕೊಳ್ಬೋದು. ಈ ಯೋಜನೆ ಅಡಿಯಲ್ಲಿ ವರ್ಷಕ್ಕೊಮ್ಮೆ 436 ರೂಪಾಯಿ ಕಟ್ಟಾಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ಏನಾದರೂ ನಾರ್ಮಲ್ ಡೆತ್ ಆದರೆ ಆ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ಬರುತ್ತೆ. ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಹಾಗೂ ಈ ಯೋಜನೆಯನ್ನು ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಆದೇಶದ ಮೇರೆಗೆ ನಾವು ಪ್ರತಿಯೊಂದು ಪಂಚಾಯತಿಯಲ್ಲೂ ಸಹ ಈ ಕಾರ್ಯಕ್ರಮನ ಸತತವಾಗಿ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಈ ದಿನದಲ್ಲಿ ಇಂಡ್ಲವಾಡಿ ನಡೀತಾ ಇದೆ. ಸೊ ಇಂಡ್ಲವಾಡಿಲೂ ಸಹ ತುಂಬಾ ಒಂದು ಜನರೆಲ್ಲ ಸಹಕಾರ ನೀಡ್ತಿದ್ದಾರೆ. ಬಂದಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದರ ನಿಟ್ಟಿನಲ್ಲಿ KYC ಸಹ ಆಗ್ತಾಯಿದೆ. ನಾಮಿನೇಷನ್ ಸಹ ಪ್ರಕ್ರಿಯೆ ನಡೀತಾ ಇದೆ. ಮತ್ತು ಹಾಗೆ ನಾಗರಿಕರ ದೂರುಗಳನ್ನು ಸಹ ನಾವು ಸ್ವೀಕರಿಸ್ತಾ ಇದ್ದೀವಿ. ಮತ್ತು ಹಾಗೆ ಸೈಬರ್ ಕ್ರೈಮ್ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸಾಕಷ್ಟು ಬ್ಯಾಂಕಿನಲ್ಲಿರುವಂಥ ಅನೇಕ ಯೋಜನೆಗಳ ಬಗ್ಗೆಯೂ ಸಹ ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಬ್ಯಾಂಕಿನಲ್ಲಿರುವಂತಹ ಒಂದು ಸಹಕಾರದೊಂದಿಗೆ ಅವರು ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ದಿನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಸೊ ಬಂದಿರುವಂಥ ತಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.